ಅವರು ನೀವು ರಮ್ಯಾ ಅವ್ರ ಜೊತೆ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರ ಆ ನಿಲುವಿನ ಬಗ್ಗೆ ತುಂಬ ಒಳ್ಳೇದು ಸರ್, ತುಂಬ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು. ಅವರು ಯಾಕೆ ಕೊಡಬಾರ್ದು? ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ, ಕರ್ಕೊಂಡೋಗಿ ಒಂದು ಸ್ವಲ್ಪ ಅವರು ಬೆಂಡೆ ಎತ್ತಿದ್ರೆ ಗೊತ್ತಾಗುತ್ತೆ, ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ ಆ ಥರ. ಸರ್ ನಿಮ್ಗೆ ಅನ್ಸಿದ್ಯಾ ದರ್ಶನ್ ಅವರು ಅಟ್ಲೀಸ್ಟ್ ಮುಂದೆ ಬಂದು ಈ ತರ ಸಂದೇಶಗಳನ್ನ ಕಳಿಸ್ಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ, ಎಲ್ಲರ ಆಗ್ರಹ ಎಲ್ಲರ ಯೋಚನೆ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಸುಮ್ಮನೆ ಅಲ್ಲ, ಮಾಡಿದ್ರೆ ತುಂಬ ಒಳ್ಳೇದು, ಬಟ್ ಯಾಕೆ ಮಾಡ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಮಾಡಿದ್ರೆ ತುಂಬ ಒಳ್ಳೇದು, ಅವರು ಬಂದು ಹೇಳಬೇಕು. ಇವಾಗ ಅವ್ರ ಫ್ಯಾನ್ಸು ಅವ್ರ ಮಾತು ಕೇಳ್ತಾರೆ. ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ. ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು. ಆ್ಯಂಡ್ ನಿಜವಾಗ್ಲೂ ಅವ್ರ ಫ್ಯಾನ್ಸನ್ನ ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ. ಅಲ್ಲ, ಏನಾಗ್ತಿದೆ ಅವ್ರು ಏನಕ್ಕೆ ಮಾಡ್ಸಕ್ಕೆ ಹೋಗ್ತಾರೆ? ಅಂಥ ವ್ಯಕ್ತಿ ನನಗೆ ಗೊತ್ತಿರೋ ಮಟ್ಟಿಗೆ ಆ ಥರ ಅಲ್ಲ. ಸೊ ಏನಾಗೋದು ಗೊತ್ತಾ, ಇವಾಗ ಅವ್ರ ಫ್ಯಾನ್ಸೇ ಅಂತ 100% ಹೆಂಗೆ ಹೇಳೋಕ್ಕಾಗತ್ತೆ? ಮುಖ ಕಾಣಿಸ್ಬೇಕಲ್ವಾ? ಮುಖನೇ ಕಾಣಿಸ್ತಿರೋ ಅಕೌಂಟ್ಗಳಲ್ಲಿ ಈ ಥರ ಬೇವರ್ಸಿ ಕೆಲಸ ಮಾಡ್ಕೊಂಡು ಹೋದರೆ ಯಾರಿಗೆ ಅಂತ ಹಿಡಿತೀರ ನೀವು? ಆ್ಯಂಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಕಂಪ್ಲೇಂಟ್ನ ತುಂಬ ನೀಟಾಗಿ ತನಿಖೆ ಮಾಡ್ತಾರೆ. ಸೊ ಮಾಡಿ ಸಿಗಾಕೊಂಡವ್ರು ಗ್ಯಾರಂಟಿ ಬೆಂಡೆತ್ತಬೇಕು. ಬೆಂಡೆತ್ತಿದ್ರೆ ಇನ್ನೊಬ್ಬ ನೆಕ್ಸ್ಟ್ ಮಾಡೋದನ್ನು ನಿಲ್ಲಿಸ್ತಾನೆ. ಮತ್ತು ಏನಾಗುತ್ತೋ ಇವಾಗ ನಮಗೆ ಭಯ ಆಗುತ್ತೆ. ನಾವು ಯಾರ ಬಗ್ಗೆ ಏನಾದ್ರು ಕಮೆಂಟ್ ಮಾಡಬೇಕು ಅಂದ್ರೆ ಭಯ. ಯಾಕೆ ಗೊತ್ತಾ, ನಾನು ಹೆಂಡ್ತೀನಿ, ನನ್ನ ಮಗು, ನಮ್ಮ ತಾಯಿಗೆ ಸಂಬಂಧನೇ ಇರಲ್ಲ, ಅವ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಇವಾಗ ಆ ಖಂಡಿತವಾಗ್ಲೂ ಕೋಪ ಬಂದೇ ಬರುತ್ತೆ ಅಲ್ವಾ? ಸೊ ಅದು ಮಾಡಬಾರ್ದು, ನಿಲ್ಲಬೇಕದು. ಸೊ ನಿಂತರೆ ತುಂಬ ಒಳ್ಳೆಯದು.